ಮನೆಯೂಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ನಟ ದರ್ಶನ್. ಜೈಲೂಟ ತಿಂದು ಫುಡ್ ಪಾಯ್ಸನಿಂಗ್ ಆಗಿದೆ, ಮನೆ ಊಟದ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿ ಹಾಕಿದ್ರು. ಅತ್ತ ಜೈಲೂಟದ ರಿಪೋರ್ಟ್ ಅನ್ನ ಅಧಿಕಾರಿಗಳು ಕೂಡ ಸಲ್ಲಿಸಿದ್ದಾರೆ. ಇದರಿಂದ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅನ್ನೋ ರಿಪೋರ್ಟ್ ಕೊಟ್ಟಿದ್ದಾರೆ. ಗುಣಮಟ್ಟದ ಜೈಲೂಟದ ಸಿದ್ಧತೆ ಬಗ್ಗೆಯೂ ಕೂಡ ಜೈಲಾಧಿಕಾರಿಗಳು ಈ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಿವಕುಮಾರ್, ಈಗ ಮನೆ ಊಟಕ್ಕಾಗಿ ದರ್ಶನ್ ಮನವಿ ಮಾಡಿದ್ರು, ಅದರ ಬಗ್ಗೆ ವಾದ ಪ್ರತಿವಾದ ಕೂಡ ಆಗಿತ್ತು. ಈಗ ಜೈಲಾಧಿಕಾರಿಗಳು ಗುಣಮಟ್ಟದ ಬಗ್ಗೆ ರಿಪೋರ್ಟ್ ಕೊಟ್ಟಿರೋದ್ರಿಂದ ದರ್ಶನ್ರಿಗೆ ಮನೆ ಊಟದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಡ್ಲಾಗತ್ತಾ ಅಥವಾ ಅಧಿಕಾರಿಗಳ ರಿಪೋರ್ಟ್ಗೆ ಮಾನ್ಯತೆ ಸಿಗುತ್ತಾ ಅಂತ? ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸುತ್ತಿರುವಂತಹ ನಟ ದರ್ಶನ್ ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಜೈಲಾಧಿಕಾರಿಗಳು ಜೈಲಿನಲ್ಲಿ ಸದ್ಯ ಸಜಾಬಂದಿಗಳು ವಿಚಾರಣಾಧೀನ ಕೈದಿಗಳಿಗೆ ಕೊಡ್ತಿರುವಂತಹ ಊಟಕ್ಕೆ ಸಂಬಂಧಪಟ್ಟಂತಹ ಊಟದ ಗುಣಮಟ್ಟದ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಅನ್ನ ಮಾಡಿರುವುದು. ಪ್ರಮುಖವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5,000ಕ್ಕೂ ಹೆಚ್ಚು ಮಂದಿ ವಿಚಾರಣಾಧೀನ ಕೈದಿಗಳನ್ನು ಸೇರಿದಂತೆ ಸಜಾಬಂದಿಗಳಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನಿಂದ ತರಬೇತಿ ಹೊಂದಿದಂತ ಸಜಾಬಂದಿಗಳು ಅಡಿಗೆಯನ್ನ ತಯಾರು ಮಾಡ್ತಾರೆ. ಅಂದ್ರೆ ಜೈಲಿನಲ್ಲಿರುವಂತಹ 5,000ಕ್ಕೂ ಹೆಚ್ಚು ಜನ ಏನು ಸಜಾಬಂದಿಗಳಿದ್ದಾರೆ ಅವ್ರಿಗೆ ಅಡಿಗೆಯನ್ನ ತಯಾರು ಮಾಡ್ಲಿಕ್ಕಂತಾನೆ ಸುಮಾರು 50 ಜನರಿಗೆ ತರಬೇತಿಯನ್ನ ಕೊಡಲಾಗಿರುತ್ತೆ. ಅದು ಕೂಡ ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇಂದ ಅವ್ರಿಗೆಲ್ಲರಿಗೂ ಕೂಡ ತರಬೇತಿಯನ್ನ ಕೊಡಲಾಗುತ್ತೆ. ಅಡಿಗೆ ತಯಾರು ಮಾಡುವಂತ 50 ಜನ ಏನಿದ್ದಾರೆ ಪ್ರತಿ ವಾರಕ್ಕೊಮ್ಮೆ ಅಂದ್ರೆ ಪ್ರತಿ ವಾರವೂ ಕೂಡ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ದೃಢವಾಗಿದ್ರೆ ಮಾತ್ರನೇ ಅವ್ರಿಗೆ ಅಡಿಗೆಯನ್ನ ತಯಾರು ಮಾಡ್ಲಿಕ್ಕೆ ಬಿಡ್ತಾರೆ. 5,000 ಜನ ಸದ್ಯ ಪ್ರತಿನಿತ್ಯ ಜೈಲಿನಲ್ಲಿ 3 ಹೊತ್ತು ಊಟವನ್ನ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ದರ್ಶನ್ ಏನ್ ಅರ್ಜಿಯನ್ನು ಹಾಕೊಂಡಿದ್ದಾರೆ, ಜೈಲಿ ಊಟವನ್ನ ಸೇವನೆಯನ್ನ ಮಾಡಿದ್ರೆ ಫುಡ್ ಪಾಯ್ಸನ್ ಆಗ್ತಿದೆ ಅಂತೇಳಿ. ದರ್ಶನ್ ಅವ್ರಿಗೆ ಈ ರೀತಿಯಂತ ಯಾವುದೇ ಸಮಸ್ಯೆ ಇಲ್ಲ. ಜೊತೆಗೆ ಜೈಲಿನಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಿದೀವಿ ಅಂತೇಳಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಜೈಲಿಗೆ ಸರಬರಾಜು ಆಗುವಂತಹ ವಸ್ತುಗಳೇನಿದಾವೆ, ಆಹಾರ ಪದಾರ್ಥಗಳು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಜೊತೆಗೆ ವಾರಕ್ಕೆ 2 ಬಾರಿ ಮೊಟ್ಟೆ ಹಾಗೂ ಮಾಂಸ ಹಾಗೂ ಚಿಕನ್ ಅನ್ನ ಕೊಡ್ತಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಫುಟೇಜ್ ಅನ್ನು ಸದ್ಯ ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಕೊಟ್ಟಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.